ಈ ಮನೆಯಲ್ಲಿ ಹೇಗಿದ್ದೆ ನೀನು? ಮಹಾರಾಣಿ ಮಹಾರಾಣಿಯಾಗಿದ್ದೆ ಅಲ್ವಾ? ಈಗ ಬಂದಿದ್ದಾರೆ ಈ ಮನೆ ನಿಜವಾದ ಮಹಾರಾಣಿ. ನೀನು ಅವತ್ತು ದಾಸಿನೇ, ಇವತ್ತು ದಾಸಿನೇ. ಬೇಡ ಅಂಬಿಕಾ. ಮಾಳ್ವಿಕಾ, ಸುಮ್ಮನೆ ಕಿರ್ಚಾಡ್ಬೇಡ. ಮುಂದೆ ಹೋರಾಡೋದಕ್ಕೆ ನಿನಗೆ ಇನ್ನೂ ಜಾಸ್ತಿ ಶಕ್ತಿ ಬೇಕಾಗಿದೆ. ಹೀಗೆ ಸುಮ್ಮನೆ ಕಿರ್ಚಾಡಿ ನಿನ್ನ ಎನರ್ಜಿನ ವೇಸ್ಟ್ ಮಾಡ್ಕೋಬೇಡ. ಯಾಕಂದರೆ ಸೋತವ್ರ ಜೊತೆ ಯುದ್ಧ ಮಾಡೋದಕ್ಕೆ ಮಜಾ ಬರಲ್ಲ. ಅದು ನನಗೆ ಇಷ್ಟನೂ ಇಲ್ಲ. ಏಯ್, ನಾನು ಸೋತು ಇಲ್ಲ, ದಾಸಿನೂ ಅಲ್ಲ. ರಾಣಿ ಕಣೆ, ಮಹಾರಾಣಿ, ಈ ಮನೆಗೆ ಮಹಾರಾಣಿ. ನೀನು ನನ್ನ ಮಗನ ಸತ್ತೋಗಿರೋ ಹೆಂಡತಿ. ಮಾಳ್ವಿಕಾ, ನಾನು ನಿನ್ನ ಸೊಸೆ ಅಲ್ಲ, ನೀನು ನನ್ನ ಅತ್ತೆ ಅಂತೂ ಅಲ್ವೇ ಅಲ್ಲ. ಈ ಮನೆಗೆ ನಿಜವಾದ ಸೊಸೆ ದಾಕ್ಷಾಯಿಣಿ ಅತ್ತೆ. ಅವರೇ ನನ್ನ ನಿಜವಾದ ಅತ್ತೆ. ಮಹಾರಾಣಿ ದಾಕ್ಷಾಯಿಣಿ ಅತ್ತೆ ಈ ಅರಮನೆಗೆ ವಾಪಸ್ ಬಂದಾಗಿದೆ. ಇನ್ನಿನ ಗಂಟು ಮುಟ್ಟೆ ಕಟ್ಟೋ ಕಾಲ ಬಂತು. ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಈ ಮನೆಗೆ ಸೊಸೆ ಏನಿದ್ರು ಈ ಮಾಳ್ವಿಕಾನೆ. ಸೊಸೆನಾ? ನೀನಾ? ಮಾಳ್ವಿಕಾ, ನಂದೊಂದು ಚಿಕ್ಕ ಪ್ರಶ್ನೆ ಇದೆ, ಉತ್ತರ ಕೊಡ್ತೀಯಾ? ಈ ಜಗನ್ನಾಥ್ ಮಾವನ್ ಸಾಮ್ರಾಜ್ಯದಲ್ಲಿ ಬದಲಾಗಿರೋ ಇವತ್ತಿನ ಪರಿಸ್ಥಿತಿಯಲ್ಲಿ ನಿನ್ನ ಸ್ಥಾನ ಏನು? ನಿನ್ನ ಅಸ್ತಿತ್ವ ಏನು? ಅಸಲಿ ಒಡತಿ ಬಂದಮೇಲೆ ನೀನು ಬರೀ ಕಸದ ಬುಟ್ಟಿಗೆ ಸಮ ಅಲ್ವಾ? ಇದೆಲ್ಲದಕ್ಕೂ ಕಾರಣ ನೀನೇ ಅಂಬಿಕಾ. ಆ ದಾಕ್ಷಾಣಿನ ಹುಡುಕಿ ಈ ಮನೆಗೆ ತಂದು ನನ್ನ ಇಡೀ ಪ್ಲಾನ್ನ ಹಾಳು ಮಾಡಿದ್ದು ನೀನೇ. ಹೋ, ನಿನಗೆ ಗೊತ್ತಾಯ್ತಾ? ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ ಮಾಳ್ವಿಕಾ. ನಾನೇ ಮಾಡಿದ್ದು. ಆದರೆ ಇದು ಬರೀ ಆರಂಭ. ಅಂತ್ಯ ಇನ್ನೂ ಭಯಂಕರವಾಗಿರುತ್ತೆ. ನಿನ್ನ ಲೈಫ್ನ ಪ್ರತಿ ದಿನ ಪ್ರತಿ ಕ್ಷಣ ಜೀವಂತ ನರ್ಕ ಮಾಡೋದೇ ನನ್ನ ಫೇವ್ರೆಟ್ ಕೆಲಸ ಆಗಿದೆ. ಇಷ್ಟು ದಿನ ಬೇರೆಯವ್ರಿಗೆ ಕಣ್ಣೀರು ಹಾಕಿಸಿ ಮೆರಿತಿದ್ದೆ. ಆದರೆ ಇವತ್ತು ನಿನ್ನ ಮುಖದಲ್ಲೇ ಹತಾಶೆ, ನಿರಾಶೆ, ಅಸಹಾಯಕತೆ ನೋಡ್ತಿದ್ರೆ ನನಗೊಂಥರ ಖುಷಿ ಆಗ್ತದೆ. ಕೌಂಟ್ ಡೌನ್ ಶುರುವಾಗಿದೆ ಮಾಳ್ವಿಕಾ. ಅಲ್ಲಿ ರೂಮಲ್ಲಿ ನಿನ್ನ ಗಂಡ ಮಕ್ಕಳು ನಿಜವಾದಮ್ಮನ ಕಾಲು ಒತ್ತುತ್ತಿದ್ದಾರೆ. ಹೋಗಿ ನೋಡು. ಬಟ್ ಮೊದಲಿಗೆ ನೀನು ಸುಟ್ಟೋಗಿರೋ ಕೈನ ಆರೈಕೆ ಮಾಡ್ಕೊ. ಯಾಕಂದರೆ ಈ ಥರ ಬಿಸಿ ನಿನಗೆ ತಟ್ತಾನೇ ಇರತ್ತೆ. ಏ ಅಂಬಿಕಾ, ಶರತ್, ನನಗಿನ್ನೂ ನಂಬಕ್ಕಾಗ್ತಿಲ್ಲಪ್ಪ. ನನ್ನ ಹೆಂಡತಿ ದಾಕ್ಷಾಯಿಣಿ ನಿಜವಾಗ್ಲೂ ವಾಪಸ್ ಬಂದಿದ್ದಾಳ? ಹೌದಪ್ಪ, ಅಮ್ಮ ವಾಪಸ್ ಬಂದಿದ್ದಾರೆ. ಇಷ್ಟು ವರ್ಷ ಹಗಲು ರಾತ್ರಿ ಆ ಭಗವಂತನ ಬೇಡ್ಕೊಂಡಿದ್ದಕ್ಕೆ ನನ್ನ ಕೂಗನ್ನು ಕೇಳಿಸ್ಕೊಂಡು ಮತ್ತೆ ನನ್ನ ಹೆಂಡತಿನ ನನ್ನ ಹತ್ರ ವಾಪಸ್ ಕಳಿಸಿದಾನಪ್ಪ. ಪ್ರತಿದಿನ ಅವಳನ್ನ ನೆನೆಸ್ಕೊಂಡಾಗಲೆಲ್ಲ ನನಗೆ ನೆಮ್ಮದಿ ಇಲ್ಲದೆ ನೋವು ಅನುಭವಿಸ್ತಾ ಇದ್ದೆ. ಮತ್ತೆ ಅವಳ ಮುಖ ನೋಡ್ದೇನೆ ಎಲ್ಲಿ ಕಣ್ಣು ಮುಚ್ಚಿಬಿಡ್ತೀನಿ ಅನ್ನೋ ಆತಂಕ ಕಾಡ್ತಾ ಇತ್ತು.